Watch India's largest kids library only on Jio Hotstar. Download the app now. ಮಾಮನಿ, ನಿನ್ನ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲೆ ಇರಲೇಬೇಕು. ಇವತ್ತು ನಾನು ಹೊಸ ಬುಲ್ಡೋಸರ್ ತಗೊಂಡಿದ್ದೀನಿ. ಇದನ್ನ ನಾನು ಕನ್ಸ್ಟ್ರಕ್ಷನ್ ಕೆಲಸಗಳಿಗೆ ಯೂಸ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನೀವು ಸ್ವಲ್ಪ ಇಲ್ಲಿ ಬರ್ತೀರಾ? ಯಾರು ಹೇಳಿದ್ದು? ಯಾರು ಕರೆದಿದ್ದು? ಯಾರು ಹೇಳಿದ್ದು? ಈ ಸ್ಟ್ಯಾಚು ಅಂತೂ ಮಾತಾಡಕ್ಕಾಗಲ್ಲ. ಮತ್ತೆ ಯಾರು ಮಾತಾಡಿದ್ದು? ನಾನೇ ಮಾತಾಡಿದ್ದು. ನಾನು ಈ ಗುಹೆನಲ್ಲೇ ಇರ್ತೀನಿ. ಭೂತ ಭೂತ ಸ್ಟ್ಯಾಚು ಮಾತಾಡ್ತಾ ಇದೆ. ಹೆದರ್ಕೋಬೇಡ, ನಾನು ದೆವ್ವ ಅಲ್ಲ. ನಾನು ಒಬ್ಬ ಜಾದೂಗಾರ ಮಾದೇವ. ನಾನು ಅಳೋದಕ್ಕೆ ಪರ್ಮಿಷನ್ ಇದೆಯಾ? ಅಳೋದು ನಗೋದು ಏನ್ ಮಾಡ್ಬೇಕಿದೆ ಮಾಡ್ಕೋ. ಥ್ಯಾಂಕ್ ಯು. ನಾನು ನಿಮ್ ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ದೆ. ಆ ಕಡೆ ಈ ಕಡೆ ಮೇಲ್ಗಡೆ ಕೆಳಗಡೆ ಚಿಕ್ಕಂ 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 ಚೋ. ನಾನು ಅಳಕ್ ಶುರು ಮಾಡಿದ್ರೆ ಈ ನಗರದ ವಾಸಿಗಳೆಲ್ಲ ನನ್ನ ಜೊತೆ ಅಳಬೇಕು. ನಿನಗೆ ಅಳಬೇಕು ಅಂತ ಇದ್ರೆ ನೀನ್ ಅಳು. ನನ್ನನ್ನು ಯಾಕೆ ಅಳಿಸ್ತಾ ಇದೀಯಾ? ಜಾದುಗಾರನ ನನ್ನನ್ನು ಯಾಕೆ ಅಳಿಸ್ತಾ ಇದೀಯಾ? ಕಾಲ ನನ್ನನ್ನು ತುಂಬಾ ಅಳಿಸಿದೆ. ನಾನು ಈಗ ನಿಮ್ಮನ್ನೆಲ್ಲ ಅಳಿಸ್ತೀನಿ. ನೀನು ಸ್ವಲ್ಪ ಹೊತ್ತಿಗೆ ಬಿಟ್ಟು ಬಿಟ್ಟು ಹೊಳಕ್ ಶುರು ಮಾಡ್ತೀಯ. ನೀನೇ ನಿನ್ನ ವಸ್ತುಗಳನ್ನೆಲ್ಲ ತೆಗೆದು ತೆಗೆದು ಒಡೆದಾಕ್ತೀಯ. ಹೋಗು, ನೀನೀಗ ಆರಾಮಾಗಿ ಹೋಗ್ಬೋದು. ಹೋಗು. ಹೊಡೆದಾಕ್ಬಿಡ್ತೀನಿ. ನನ್ನ ಕಾಲು. ಅಯ್ಯಮ್ಮ, ನನ್ನ ಬುಲ್ಡೋಸರ್ ಎಲ್ಲಿಗೆ ಹೋಗ್ತಾ ಇದೆ? ನಿಂತ್ಕೋ. ಅರೆ, ಇದು ನಾನೇನ್ ಮಾಡಿದೆ? ನಿಂತ್ಕೋ. ಹೋಗು, ಊರವ್ರನ್ನೆಲ್ಲ ಇಲ್ಲಿ ಕಳಿಸು. ಹೋಗು, ನಾನು ಎಲ್ಲಾರನ್ನೂ ಅಳಿಸ್ತೀನಿ. ಅವ್ರಿಗೆಲ್ಲ ಹೇಳು, ಜಾದೂಗಾರ ಮಾದೇವ ಮತ್ತೆ ಬಂದಿದ್ದಾನೆ. ಹಾ, ನಿಂತ್ಕೋ ಬುಲ್ಡೋಸರ್. ಕಬಡ್ಡಿ, ಅಯ್ಯೋ ಕಬಡ್ಡಿ, ಅಯ್ಯೋ ನನ್ನ ಕಬಡ್ಡಿ, ಅಯ್ಯೋ ಗಾಡಿ, ನನ್ನ ಸೈಕಲ್, ಅಯ್ಯೋ ಏನಿದು ಬುಲ್ಡೋಸರು ಹಿಂಗ್ ಬರ್ತಾ ಇದೆ? ಏನಾಯ್ತಪ್ಪ ಇದು? ಅಯ್ಯಪ್ಪ, ನನ್ನ ಹೋಟೆಲ್ಲೇ ಬಿದ್ದೋಯ್ತಲ್ಲಪ್ಪ. ಮೋಟು ಪತ್ಲು ನನ್ನ ಬುಲ್ಡೋಸರ್ನ ನಿಲ್ಸಿ. ಏನ್ ನಡೀತಾ ಇದೆಯಪ್ಪ ಇಲ್ಲಿ? ಪತ್ಲು, ಗಸೀಟರಾಮ್ ಈ ತರ ಆಡೋದಕ್ಕೆ ಒಬ್ಬ ಜಾದೂಗಾರ ಕಾರಣ ಅಂತ ಕಣೋ. ಅವ್ನ್ ಏನ್ ಮಾಡ್ದಂತ ಈ ಗಸೀಟನೇ ಕೇಳೋ. ಅಲ್ಲಿವರೆಗೂ ನಾನು ಆ ಜಾದೂಗಾರನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಬಾ ನನ್ನ ಗೆಳೆಯ, ನಾನು ಜಾದೂಗಾರ ಮಾದೇವ. ನಾನೀಗ ಅಳಕ್ಕೆ ಶುರು ಮಾಡಬಹುದಾ? ಜಾದೂಗಾರ ಪರ್ಮಿಷನ್ ಇದೆ. ಆ ಕಡೆ ಈ ಕಡೆ ಮೇಲ್ಗಡೆ ಕೆಳಗಡೆ ಚಿಕ್ಕಂ 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 ಚೋಂ. ನಾನು ಅಳಕ್ ಶುರು ಮಾಡಿದ್ರೆ ನಗರದ ವಾಸಿಗಳೆಲ್ಲ ನನ್ನ ಜೊತೆ ಅಳಕ್ ಶುರು ಮಾಡಬೇಕು. ಯಾಕೆ ಕಳ್ತಿದ್ರಿ ಜಾದೂಗಾರ ಸಾಹೇಬ್ರೆ? ಏನಾಯ್ತು ಅಂತ ಹೇಳ್ಬೋದಲ್ಲ? ಇವತ್ತಿಗೆ 300 ವರ್ಷಕ್ಕೆ ಮುಂಚೆ ನಾನು ಫುರ್ಫುರಿ ನಗರದಲ್ಲಿ ನಾನು ಜಾದೂ ಮಾಡಿ ತೋರಿಸ್ತಾ ಇದ್ದೆ. ಇಡೀ ಫುರ್ಫುರಿ ನಗರನ ನಾನು ಹಿಡಿತಕ್ಕೆ ತಗೋಬೇಕು ಅಂತ ಇದ್ದೆ. ಅವಾಗ ಈ ಫುರ್ಫುರಿ ನಗರದ ಜನ ನನಗ್ ಮೋಸ ಮಾಡಿ ಈ ಗುಹೆನಲ್ಲಿ ಕೂಡಾಕ್ಬಿಟ್ರು. ಈಗ ಮತ್ತೆ ಬಂದಿದ್ದೀನಿ. ಫುರ್ಫುರಿ ನಗರನ ಮತ್ತೆ ನನ್ನ ಕೈವಶ ಮಾಡ್ಕೋತೀನಿ. ಇಡೀ ಫುರ್ಫುರಿ ನಗರನ ಅಳಿಸ್ತೀನಿ. ಅವರೆಲ್ಲ ಅಳ್ತಾ ಇದ್ರೆ ನಾನೊಬ್ನೇ ನಗ್ತೀನಿ. ನನಗೆ ಆ ಕಡು ಬರ್ತಾ ಇದೆ. ನಾನು ಅಳ್ತಾ ಇದ್ದೀನಲ್ಲಪ್ಪ. ಅಯ್ಯೋ, ಹತ್ಕೊಂಡು ಯಾಕೋ ಇಷ್ಟು ಲೇಟ್ ಆಗಿ ಬರ್ತಾ ಇದೆಯಾ ನೀನು? ಪತ್ಲು, ನಾನು ಅವಳು ಮುಂಜಿ ಜಾದೂಗಾರನ ಮೀಟ್ ಮಾಡಕ್ಕೆ ಅಂತ ಹೋಗಿದ್ದೆ.
ನನ್ಗೂ ಅವಳು ಬರಂಗ್ ಮಾಡ್ಬಿಟ್ಟ. ನನ್ಗೀಗ ಅನಿಸ್ತಾ ಇದೆ ಈ ಪಾತ್ರೆ ಗೀತ್ರೆ ಗಾಜು ಗೀತೆಲ್ಲ ಹೊಡೆದಾಕ್ಬಿಡೋಣ ಅಂತ. ಮೊಟ್ಟು ನಿಲ್ಸ, ಮೊಟ್ಟು ನನ್ ಮಾತ್ ಕೇಳ. ಓ ಮೊಟ್ಟು ನಿಲ್ಲೋ. ಪತ್ಲು ಈ ಮನೆ ಸಾಮಾನೆಲ್ಲ ಯಾರಪ್ಪ ಹೊಡೆದಾಕಿದ್ದು? ಅಲ್ಲ ಕಣ, ನೀ ಯಾವ ಜಾದುಗಾರನ ಭೇಟಿ ಮಾಡ್ಕೊಂಡ್ ಬಂದಿದ್ಯೋ ಅವ್ನ್ ಭೇಟಿ ಮಾಡ್ದಾಗ್ಲಿಂದ ನೀ ಹತ್ಕೊಂಡೇ ಬರ್ತಾ ಇದೆಯಾ ಕಣ. ಗೆಸಿಟರಮ್ಮ ಕೂಡ ಹಂಗೆ ಹತ್ಕೊಂಡ್ ಬರ್ತಿದ್ದ ಕಣ. ಅಲ್ಲ ನಿಮ್ಮಿಬ್ಬರಿಗೂ ಅದೆಂತ ಕಾಯಿಲೆ ಬಂದಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಕಣ. ಪತ್ಲು ಆ ಜಾದುಗಾರ ಹೆಸರು ಮಾತ್ರ ಎತ್ಬೇಡ ಕಣೋ, ಅವ್ನು ಸಖತ್ ಖತರ್ನಾಕು. ಅವನ ಹತ್ರ ಯಾರು ಹೋಗ್ತಾರೋ ಫಸ್ಟ್ ಅವನ ಹತ್ರ ಹೇಳೋದಕ್ಕೆ ಪರ್ಮಿಷನ್ ಕೇಳ್ತಾರೆ. ಅವ್ನು ಯಾವಾಗ ಅಳಕ್ ಶುರು ಮಾಡ್ತಾನೋ ಅಳ್ತಾನೆ ಕಣೋ. ಅವ್ನು ಅಳ್ತಾ ಇರೋದ್ ನೋಡಿ ನಮಗೂ ಅವಳು ಬರಂಗ್ ಮಾಡ್ಬಿಡ್ತಾನೆ. ಇರ್ಬೇಕಾಗುತ್ತೆ. ಖಾಲಿ ಹೊಟ್ಟೆಲ್ ನನ್ ತಲೆನೇ ಓಡ್ತಾ ಇಲ್ಲ ಪತ್ಲು. ಏನಾದ್ರೂ ಯೋಚನೆ ಮಾಡೋ ಪ್ಲೀಸ್. ಇದಕ್ ಪರಿಹಾರ ಏನು? ಐಡಿಯಾ. ಈಗ ನಾವು ನಮ್ ಡಾಕ್ಟರ್ ಅಣ್ಣನ ಹೆಲ್ಪ್ ಕೇಳೋಣ ಕಣ. ನಾನ್ ಚಿಂಗಮ್ ಸರ್ನು ಅಲ್ಲಿಗೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಬಾ. ಅಯ್ಯೋ ಪತ್ಲು, ನೀ ಏನೋ ಓದ್ತಾ ಇದೀಯಾ? ಈ ಜಾದುಗಾರ ಹೇಳೋ ಕತೆಗೆ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ ಮೋಟೋ. ಆ ಜಾದುಗಾರನ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಈ ಬುಕ್ಕಲ್ಲಿ ಸಿಕ್ಕೇ ಸಿಗುತ್ತೆ ಕಣ. ಇಲ್ಲಿ ಕೇಳಿ, ನಾವ್ ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ವೋ ಅದು ಸಿಕ್ಕೇ ಬಿಡ್ತು. ಯಾವ ವಿಷಯನೋ? ಈ ಜಾದುಗಾರರು ಕೊಳ್ಳೆಗಾಲದಿಂದ ಕಣ ಬಂದಿರೋದು. ಅಲ್ಲಿಂದ ಅವನು ನಮ್ಮ ಫುರ್ಫುರಿ ನಗರಕ್ಕೆ ಬರ್ತಾನಂತೆ. ಆಮೇಲೆ ಈ ಜಾಗ ಅವನಿಗೆ ತುಂಬಾ ಇಷ್ಟ ಆಗ್ಬಿಡುತ್ತಂತೆ. ಇದನ್ನ ಅವನ್ ಕಂಟ್ರೋಲ್ ತಗೋಬೇಕು ಅಂತ ನೋಡಿದಾಗ ಫುರ್ಫುರಿ ನಗರ ಜನಗಳು ಅವ್ನು ಹಿಡಿದ್ಬಿಟ್ಟು ಒಂದ್ ಜಾಗದಲ್ಲಿ ಕಟ್ಟಾಕ್ಬಿಡ್ತಾರೆ. ಅಲ್ಲಿಂದ ಅವನ್ಗೆ ಯಾವತ್ತೂ ಆಚೆ ಬರಕ್ಕೆ ಆಗೋದಿಲ್ಲ. ಅಯ್ಯಮ್ಮ, ಅವ್ನ ಆಚೆ ಬರ್ದಾನೆ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಇನ್ನು ಅವ್ನ ಆಚೆ ಬಂದ್ಬಿಟ್ರೆ ಇನ್ನೇನ್ ಗತಿಯಾ? ವಾಟ್ ಗತಿ? ಮೊದ್ಲು ಅಳು ಮುಂಜೆ ಜಾದುಗಾರನ ನಾವು ಮುಗಿಸ್ಬೇಕು ಅಂತಂದ್ರೆ ಅವನ್ನ ಗುಹೆಯಿಂದ ಆಚೆ ಕರ್ಕೊಂಬರ್ಬೇಕಾಗುತ್ತೆ. ಒಂದ್ಸಾರಿ ಅವನೇನಾದ್ರೂ ಆಚೆ ಕಡೆ ಬಂದ್ಬಿಟ್ರೆ ಸೂರ್ಯನ ಕಿರಣ ಅವನ ಮೇಲೆ ಏನಾದ್ರೂ ಬಿತ್ತು ಅಂದ್ರೆ ಅವನಲ್ಲೇ ಫಿನಿಶ್ ಆಗೋಗ್ಬಿಡ್ತಾನಂತೆ. ಆ ಸಮಸ್ಯೆಗೇನೋ ಪರಿಹಾರ ಸಿಕ್ಬಿಡ್ತು. ಆದ್ರೆ ಅವನ ಆಚೆ ಹೆಂಗ್ ಎಳ್ಕೊಂಬರೋದು? ಐಡಿಯಾ. ನೀವೊಂದ್ ಕೆಲಸ ಮಾಡೋ, ಜಾದುಗಾರ ಮುಖ ನೋಡಿ ನಗ್ತಾ ಇರೋ, ಅವನ್ ಚುಡಾಯಿಸ್ತಾ ಇರೋ. ಆಗ ಅವನ್ಗೆ ಸಿಟ್ಟು ಬಂದ್ಬಿಟ್ಟು ಆಚೆ ಕಡೆ ಬಂದ್ಬಿಡ್ತಾನೆ. ಅಷ್ಟೇ ಕಣ. ಆದ್ರೆ ನಗ್ಸೋದು ಹೆಂಗೋ? ನನ್ಗೆ ಈಗ್ಲೇ ಅಳು ಶುರು ಆಗ್ತಿದೆ. ಮೋಟು, ನನ್ ಜೀವದ ಗೆಳೆಯ, ಒಂದ್ ಕೆಲಸ ಮಾಡಪ್ಪ. ನೀನು ಅಳ್ತಾ ಇದ್ರು ಆ ಜಾದುಗಾರನಿಗೆ ನಗ್ತಾ ಇರೋ ತರ ಕಾಣಿಸುತ್ತೆ. ಮೊದ್ಲು ಇದನ್ನ ತಲೆ ಮೇಲೆ ಹಾಕೋಬಿಡಪ್ಪ. ಇನ್ನೊಂದ್ ಮಾತು ಮಟು, ನನಗೆ ಅಳು ಬಂದ್ರು ಅಳೋ ತರನೇ ನೀನ್ ನಗ್ತಾ ಇರ್ಬೇಕಣಪ್ಪ. ಜಾದುಗಾರಣ್ಣ, ಹೇಗಿದ್ದೀರಣ್ಣ? ನೀನ್ ಯಾಕೆ ಇಷ್ಟೊಂದು ನಗ್ತಾ ಇದ್ಯಾ? ಯಾಕೆ ನಾನು ಯಾವಾಗಲೂ ನಿಮ್ ತರ ಅಳ್ತಾನೆ ಇರ್ಬೇಕಾ? ಪಾಪ ನೀನ್ ನೋಡಿದ್ರೆ ನಂಗೆ ನಗು ಬರ್ತಾ ಇದೆ. ಅದೆಂಗಾಗುತ್ತೆ? ನೀನ್ ನನ್ ಮುಂದೆ ನಗಕ್ ಸಾಧ್ಯನೇ ಇಲ್ವಲ್ಲ. ನೀನು ನನ್ ಜೊತೆ ಅಳ್ಳೇಬೇಕು. ನನ್ ಜಾದು ಯಾವತ್ತೂ ತಪ್ಪಾಗಲ್ವಲ್ಲ. ನಿನ್ನಂತೂ ನಾನ್ ಬಿಡಲ್ಲ. ನೀನು ನಗಕ್ಕೆ ಹೆಂಗ್ ಸಾಧ್ಯ? ಜಾದುಗಾರ್ ನೀವು ಬಚಾವಾಗಕ್ ಸಾಧ್ಯನೇ ಇಲ್ಲ. ಓಹೋ, ಮುಖವಾಡನಾ? ನನ್ ಬಿಟ್ಬಿಡು, ನಿನ್ ಬಗ್ಗೆ ಯೋಚನೆ ಮಾಡು. ಮೇಲ್ಗಡೆ ಸ್ವಲ್ಪ ತಲೆ ಎತ್ ನೋಡು. ಮೇಲ್ಗಡೆ ನಾನ್ ಯಾಕೆ ನೋಡ್ಬೇಕು? ಇಲ್ಲ, ನೀವೆಲ್ಲ ನನಗ್ ಮೋಸ ಮಾಡ್ಬಿಟ್ರಿ.
ಥ್ಯಾಂಕ್ ಯು ಮೋಟು ಪತ್ಲು, ನೀವು ನನ್ನನ್ನ ಬಿಡುಗಡೆ ಮಾಡಿದ್ರಿ. ನಾನು ಇನ್ನೂ ಎಷ್ಟು ವರ್ಷಗಳ ಕಾಲ ಇದೇ ಗುಹೆಯಲ್ಲಿ ಇರ್ಬೇಕಾಗ್ತಿತ್ತು. ಬಾಯ್ ಬಾಯ್. ಒಟ್ಟು ಏನಾಯ್ತು ನಿನ್ಗೆ ಇವಾಗ? ಪತ್ಲು, ಅವ್ನು ನೋಡಿದ್ರೆ ನಂಗೆ ಪಾಪ ಅಯ್ಯೋ ಅನಿಸ್ತಾ ಇದೆ. ಆ ಮನುಷ್ಯ ಅಷ್ಟೊಂದು ಕೆಟ್ಟವನೇನಲ್ಲ ಪತ್ಲು. ಮೊಟ್ಟು ಅಳೋದ್ ನಿಲ್ಸ, ಒಳ್ಳೇದಾಯ್ತು ಅವ್ನು ವಾಪಸ್ ಹೊಟ್ಟೋಗ್ಬಿಟ್ನಲ್ಲ. ಸದ್ಯ ನಮ್ಗೆಲ್ರಿಗೂ ಅವ್ನ ಕಾಟ ತಪ್ಪದಲ್ಲ ಮೊಟ್ಟು. Watch India's largest kids library only on Geo Hotstar. Download the app now.